ಎವ್ರಿವನ್, ವೆಲ್ಕಮ್ ಟು ಮೈ ಸುರು ಸ್ಕ್ವಾಡ್. ವರಮಹಾಲಕ್ಷ್ಮಿ ಹಬ್ಬ ಬರ್ತಿರೋದ್ರಿಂದ ಸ್ಯಾರಿ ಡ್ರೇಪಿಂಗ್ ಮಾಡಿ ತೋರಿಸೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಹೇಗೆ ಡ್ರೇಪಿಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ, ಬನ್ನಿ. ಸೊ ಈಗ ಲೆಗ್ ಪೋರ್ಷನ್ ಮಾಡ್ಕೋತಾ ಇದೀವಿ. ಏನಕ್ಕೆ ಅಂತ ಅಂದ್ರೆ ದೇವ್ರದ್ದು ಕಾಲು ಸ್ವಲ್ಪ ತಿಕ್ಕಾಗಿ ಕಾಣಲಿ ಅಂತ. ಇದು ಸ್ವಲ್ಪ ತಿನ್ನಾಗಿರುತ್ತೆ ಅಲ್ವಾ ನಾವು ಶಾಪ್ ಮಾಡಿರೋದು. ಸೊ ಅದಕ್ಕೆ ಏನು ಮಾಡೋದು ಅಂತ ಅಂದ್ರೆ ಈ ಥರ ಪೀಸಸ್ನ ಕಟ್ ಮಾಡಿಕೊಂಡು ಹಿಂಗೆ ರ್ಯಾಪ್ ಮಾಡ್ಕೊಳ್ಳೋಣ. ಈ ಥರ ರ್ಯಾಪ್ ಮಾಡ್ಕೊಳ್ತಾ ಹೋಗಬೇಕು. ಅಂದರೆ ನಿಮ್ಗೆ ಎಷ್ಟು ಥಿಕ್ನೆಸ್ ಬೇಕು ಅಷ್ಟು ನೋಡಿಕೊಂಡು ನೀವು ರ್ಯಾಪ್ ಮಾಡ್ಕೊಳ್ಳಿ. ಆಲ್ರೆಡಿ ಒಂದನ್ನ ಮಾಡಾಗಿದೆ, ಸೊ ಇನ್ನೊಂದು ಮಾಡ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಅಡ್ಜಸ್ಟ್ ಮಾಡಿಕೊಂಡು ಮಾಡಿ. ಸೊ ಫುಲ್ ಎಲ್ಲ ರ್ಯಾಪ್ ಮಾಡ್ಕೊಂಡಿದ್ಮೇಲೆ ಇಲ್ಲೆಲ್ಲ ಈ ಥರ ಪಿನ್ ಮಾಡಿಕೊಂಡ್ರೆ ಅದು ನಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಏನಕ್ಕೆ ಇದು ಈ ಥರ ರ್ಯಾಪ್ ಮಾಡ್ತಿರೋದು ಅಂದರೆ ಅಲ್ಲಿ ಕೂತ್ಕೊಂಡಿದ್ದಾಗ ದೇವ್ರದ್ದು ಕೂತಿರೋ ಪೋರ್ಷನ್ ನೀಟಾಗಿ ಸ್ಟ್ರಕ್ಚರ್ ಕಾಣಿಸ್ಲಿ ಅಂತ. ಸೊ ಈಗ ಸ್ಯಾರಿ ರೆಡಿ ಮಾಡ್ಕೊಳ್ಳೋಣ ಡ್ರೇಪಿಂಗಿಗೆ. ಸೊ ಅದೇ ಮೇನ್ ಇರುತ್ತೆ. ಸೊ ಹಿಂಗೆ ಹಾಕ್ಕೊಂಡು ಸೊ ಈ ಥರ ಪ್ಲೀಟ್ಸ್ ಹಾಕೊಂಡು ಹೋಗೋಣ. ಸ್ವಲ್ಪ ಈ ಥರ ಪ್ಲೀಟ್ಸ್ ಹಾಕೊಂಡಿದ್ಮೇಲೆ ಗ್ರಿಪ್ಗೆ ಕ್ಲಿಪ್ ಮಾಡ್ಕೊಳ್ಳೋಣ. ಈ ಥರ ಪ್ಲೀಟ್ಸ್ನ ಹಾಕೊಂಡು ಸ್ವಲ್ಪ ಸ್ವಲ್ಪ ನಮಗೆ ಗ್ರಿಪ್ಪಿಗೆ ಸಿಗಲಿ ಅಂತ ನಾವು ಹಿಂಗೆ ಕ್ಲಿಪ್ ಮಾಡ್ಕೊಳ್ಳೋಣ. ಸೊ ಮಿಸ್ ಆಗಬಾರ್ದು ಅಂತ, ಈಕ್ವಲ್ ಆಗಿರಬೇಕು ಅದು ಅಂತ ಈ ಥರ ಯೂಸ್ ಮಾಡ್ತೀವಿ. ಸೊ ಈ ಥರ ಪ್ಲೀಟ್ಸ್ ಮಾಡ್ಕೊಂಡಾಯ್ತು, ಇಲ್ಲೂ ಮಾಡ್ಕೊಂಡ್ವಿ. ಈಗ ದೇವ್ರಿಗೆ ಓಡಿಸೋಣ ಬನ್ನಿ. ಸ್ಯಾರಿ ಡ್ರೇಪಿಂಗ್ ಆಗಿದೆ, ಅದೇ ಈ ಥರ ಕ್ಲಿಪ್ ಮಾಡಿಕೊಂಡು ಎಲ್ಲ ಕಡೆ ಕ್ಲಿಪ್ ಮಾಡ್ಕೊಂಡಾಗಿದೆ. ಸೊ ಈಗ ಎರಡು ಕಲ್ಸ ಇಟ್ಬಿಟ್ಟು ಇಲ್ಲಿ ದೇವ್ರಿಗೆ ಸ್ಯಾರಿನ ಉಡ್ಸೋದು. ಈ ಥರ ಪ್ಲೀಟ್ಸ್ ಆದಮೇಲೆ ಇಲ್ಲಿ ಮಿಡಲ್ಗೆ ಕರೆಕ್ಟಾಗಿ ಈಕ್ವಲ್ ಆಗಿ ಸೆಂಟರ್ಗೆ ಕ್ಲಿಪ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಸೇಫ್ಟಿ ಪಿನ್ ಹಾಕೊಂಡಿದ್ದೀನಿ. ಯಾಕೆ ಅಂತ ಅಂದರೆ ಇಲ್ಲಿ ಕಳ್ಸಾಗಿ ಇಟ್ಮೇಲೆ ಅದು ಸ್ಲಿಪ್ ಆಗಬಾರ್ದು ಅಂತ. ಸೊ ಈ ಥರ ಇಟ್ಬಿಟ್ಟು ನೀಟಾಗಿ ತಗೊಂಡು ಇಲ್ಲಿ ಹಿಂಗೆ ಅಡ್ಜಸ್ಟ್ ಮಾಡಿ ಇಲ್ಲಿ ಈ ಕ್ಲಿಪ್ನ ರಿಮೂವ್ ಮಾಡಿ. ಸೊ ಎರಡನ್ನೂ ಜಾಯಿನ್ ಮಾಡಿ ಇಲ್ಲಿ ಸೇಫ್ಟಿ ಪಿನ್ ಹಾಕಿದ್ದೀನಿ. ಆಮೇಲೆ ಫುಲ್ಲು ಸ್ಪ್ರೆಡ್ ಆಗಂಗೆ ಫುಲ್ಲು ಫ್ರಿಲ್ ಥರ ಪ್ಲೀಟ್ಸ್ ಸ್ಪ್ರೆಡ್ ಆಗಬೇಕು. ಅದನ್ನ ಅರೇಂಜ್ ಮಾಡಿ ತೋರಿಸ್ತೀನಿ. ಈ ಥರ ಪ್ಲೀಟ್ಸ್ನ ಹಾಕೋಬೇಕಾದ್ರೆ ಹಿಂಗೆ ಪ್ರೆಸ್ ಮಾಡಿ ಹಾಕಿದ್ರೆ, ಸೊ ಇದು ರೇಷ್ಮೆ ಸೀರೆ ಆಗಿರೋದ್ರಿಂದ ನೀಟಾಗಿ ಕೂತ್ಕೊಳ್ಳುತ್ತೆ. ಹಿಂಗೆ ಪ್ರೆಸ್ ಮಾಡಿ ನಾವು ಫ್ರಿಲ್ ಥರ ಕೂತ್ಕೋಬೇಕು ಅನ್ನಲ್ಲ. ಹಿಂಗೆ ಪ್ರೆಸ್ ಮಾಡಿದ್ರೆ ಈ ಥರ ನೀಟಾಗಿ ಈಕ್ವಲ್ ಮಾಡಿಕೊಂಡು ಹಿಂಗೆ ನೀಟಾಗಿ ಪ್ರೆಸ್ ಮಾಡಿದ್ರೆ ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಫುಲ್ ಕಂಪ್ಲೀಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಔಟ್ಪುಟ್ ಹೇಗೆ ಬರುತ್ತೆ ಅಂತ. ಒಂದು ರೇಂಜಿಗೆ ಇದು ಸೆಟ್ ಮಾಡ್ಕೊಂಡಾಯ್ತು. ಈಗ ಕಾಲನ್ನು ಇಡೋಣ. ಇಲ್ಲಿ ಬ್ಯಾಕ್ ಸೈಡ್ ಇಲ್ಲಿ ಬಿಟ್ಟಿರ್ತೀನಿ ಒಂದು ಸ್ವಲ್ಪ. ಇಲ್ಲಿಂದ ತಗೊಂಡು ಬಾರ್ಡರ್ ಹಿಂಗೆ ಬಾರ್ಡರ್ನ ಹಿಂಗೆ ಅಡ್ಜಸ್ಟ್ ಮಾಡಿಕೊಂಡು ಸೊ ಬಾರ್ಡರ್ ಹಿಂಗೆ ಬರೋ ಥರ ಮಾಡಿಕೊಂಡು ಇಲ್ಲಿ ನೀಟಾಗಿ ಶೇಪ್ ಕೊಡ್ಕೊಳ್ಳೋದು. ಆ್ಯಂಡ್ ಇನ್ನೊಂದು ಕಾಲು ಅಷ್ಟೇ ಇಲ್ಲಿಂದ ಇನ್ನೊಂದು ಕಾಲನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಸೊ ಈ ಥರ ಒಳಗಡೆ ಕಳಿಸಿ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಾಯ್ತು. ಈಗ ಪಾದನ ಹಾಕ್ತೀನಿ. ಟೈ ಮಾಡ್ಕೊಂಡಾಯ್ತು. ಈಗ ಇದನ್ನ ಕ್ರಾಸ್ ಮಾಡಿ ಇಡ್ತೀನಿ. ಕಾಲನ್ನ ಅಡ್ಜಸ್ಟ್ ಮಾಡಾಯಿತು. ಹಸ್ತಾನ ಫಿಕ್ಸ್ ಮಾಡ್ಕೊಳ್ತೀನಿ. ಹಸ್ತಾನ ಹಾಕೊಂಡಾಯ್ತು. ಈಗ ಬ್ಲೌಸ್ ರೆಡಿ ಮಾಡ್ಕೊಳ್ಳೋದು. ಬ್ಲೌಸ್ ಪೀಸ್ನ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳೋಣ. ಫೋಲ್ಡ್ ಮಾಡಿಕೊಂಡು ಪ್ಲೇಸ್ ಮಾಡಿ
ಹೀಗೆ ಇಲ್ಲೊಂದು ಫೋಲ್ಡ್ ಮಾಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಬಾರ್ಡರ್ ಕಾಣಿಸೋ ಥರ, ಆಮೇಲೆ ಇಲ್ಲಿ ಪಿನ್ ಮಾಡಬೇಕು. ಪಿನ್ ಮಾಡ್ಕೊಳ್ಳೋದು, ಇನ್ನೊಂದು ಕೈನ ಸೆಂಟರ್ಗಿಟ್ಟು ಆಗಲೇ ಹೇಳ್ದಂಗೆ ಹಿಂಗೆ ಫೋಲ್ಡ್ ಮಾಡ್ಕೋಬೇಕು. ಸೊ ಈ ಕಡೆನೂ ಪಿನ್ ಮಾಡ್ಕೊಳ್ಳೋದು. ಈ ಥರ ಪ್ಲೇಸ್ ಮಾಡ್ಕೊಂಡಿದ್ದೀವಿ. ಇನ್ನೂ ಇಲ್ಲಿ ಕರೆಕ್ಟ್ ಮಾಡಬೇಕು, ಅದೆಲ್ಲ ಸ್ಯಾರಿ ಹಾಕಿದ್ಮೇಲೆ. ಸೊ ಇಲ್ಲಿ ಬ್ಯಾಕ್ ಸೈಡಿಂದ ಇದನ್ನ ಸೆರಗನ್ನ ತೊಗೊಬಂದು ಹಿಂಗೆ ಪ್ಲೇಸ್ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡಿ ಇಲ್ಲಿ ಈ ಥರ ಬಿಟ್ಟದು. ಸೊ ಇನ್ನೆಲ್ಲ ಅಡ್ಜಸ್ಟ್ ಮಾಡಿ ತೋರಿಸ್ತೀನಿ. ಸೊ ಆಮೇಲೆ ಇಲ್ಲಿ ಡಾಬ್ ಹಾಕಿ ಅಡ್ಜಸ್ಟ್ ಮಾಡ್ಕೊಂಡಿರೋದು ಈ ಥರ ರೆಡಿಯಾಗಿದೆ. ಬ್ಲಾಗ್ ಬರೀ ಸ್ಯಾರಿ ಡ್ರೇಪಿಂಗಿಗೆ ಅಷ್ಟೇ ಮಾಡಿರೋದು. ಸೊ ಅದಕ್ಕೆ ಏನೂ ಒರಿಜಿನಲ್ ಹೂವನ್ನು ಏನೂ ಹಾಕಿಲ್ಲ. ಸೊ ಹಬ್ಬದ ವ್ಲಾಗಲ್ಲಿ ಫುಲ್ ಎಲ್ಲ ಕಂಪ್ಲೀಟಾಗಿ ತೋರಿಸ್ತೀವಿ, ಹೇಗೆ ಡೆಕೋರೇಷನ್ ಕಂಪ್ಲೀಟ್ ಬ್ಯಾಕ್ಗ್ರೌಂಡಲ್ಲೆಲ್ಲ ಹೇಗೆ ಮಾಡ್ತೀವಿ ಅಂತ. ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಐ ಹೋಪ್. ಆ್ಯಂಡ್ ಡೆಕೋರೇಷನ್ಗೆ ಏನೇನು ಮಾಡ್ಬೋದು, ಸೊ ಅದು ನೆಕ್ಸ್ಟ್ ಫ್ಯೂಚರಲ್ಲಿ ವ್ಲಾಗ್ಸ್ ಮತ್ತು ಶಾರ್ಟ್ಸ್ ಎಲ್ಲ ಬರುತ್ತೆ. ಆ್ಯಂಡ್ ಡೆಫಿನೆಟ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬದ್ದು ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಅವರ್ ಚಾನಲ್. ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ.